ಕಾಡಾನೆ ಕಾರ್ಯಾಚರಣೆಯ ವೇಳೆ ವೀರಮರಣ ಹೊಂದಿದ ದಸರಾ ಆನೆ ಅರ್ಜುನನಿಗೆ ಸಂತಾಪ ಸೂಚಿಸಿ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ವತಿಯಿಂದ ಅರ್ಜುನ ನಮನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ನಗರದ ನಿಮಿಷಾಂಬ ನಗರದ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರ್ಜುನನನ್ನೇ ಹೋಲುವ ಆನೆಯ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ಸಾರ್ವಜನಿಕರೊಡನೆ ಮೇಣದ ಬತ್ತಿ ಬೆಳಗಿಸಿ ಅರ್ಜುನನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಸಂತರಾವ್ ಚೌಹಾಣ್ ಮಾತನಾಡಿ, ಸುಮಾರು 8 ಬಾರಿ ನಾಡ ದೇವತೆ ಚಾಮುಂಡೇಶ್ವರಿಯನ್ನ ಹೊತ್ತು ಯಶಸ್ವಿ ದಸರಾ ನಡೆಸಿಕೊಟ್ಟಿದ್ದ ಅರ್ಜುನ ಆನೆಯ ಅಕಾಲಿಕ ಮರಣ ದುಃಖ ತಂದಿದ್ದು, ಅರ್ಜುನ ಆನೆಯ ಹೆಸರು ಅಮರವಾಗಬೇಕು. ಈ ಹಿನ್ನೆಲೆಯಲ್ಲಿ ನಿಮಿಷಾಂಬ ನಗರದಿಂದ ಆಂದೋಲನ ವೃತ್ತಕ್ಕೆ ಹೋಗುವ ರಸ್ತೆಗೆ ವೀರ ಅರ್ಜುನ ರಸ್ತೆ ಹಾಗೂ ನಿಮಿಷಾಂಬ ನಗರದ ವೃತ್ತಕ್ಕೆ ವೀರ ಅರ್ಜುನ ವೃತ್ತ ಎಂದು ಹೆಸರಿಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ವಸಂತರಾವ್ ಚೌಹಾಣ್, ಎನ್ ಮಧುಸೂದನ್, ಪಿ ರಾಕೇಶ್, ಕೆ ವೆಂಕಟೇಶ್, ಮಹಿಳಾ ಅಧ್ಯಕ್ಷರಾದ ಶ್ವೇತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಫ್ ಮಾಡಿಸ್ಲಣ್ಣ, ಅವ್ರಿಗೆ ಲೈಟ್ ಇಲ್ಲ ಆಗಲ್ವಾ? ಪೀಸ್ ಯಾವ್ದು ಇಲ್ಲ ಅಣ್ಣ. ಅಣ್ಣ ನೀವೆಲ್ಲ ಒಂದು ಸ್ವಲ್ಪ ಈ ಕಡೆ ಸೈಡ್ ಬಂದರೆ ಆನೆ ಹಿಂಗೆ ಆನೆ ಎಲ್ಲ ಫುಲ್ ಅಣ್ಣ ಸ್ವಲ್ಪ ಹಿಂದೆ ಬನ್ನಿ, ಈ ಕಡೆ ಬಂದ್ಬಿಡಿ. ನಮಸ್ತೆ. ನಾವು ಇವತ್ತು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಮತ್ತು ಇಲ್ಲಿನ ಸಾರ್ವಜನಿಕರೆಲ್ಲ ಸೇರಿ ನಮ್ಮ ವೀರ ಅರ್ಜುನನಿಗೆ ಶ್ರದ್ಧಾಂಜಲಿಯನ್ನು ನಾವು ಈ ದಿನ ಅರ್ಪಿಸ್ತಾ ಇದ್ದೀವಿ. ಅರ್ಜುನನ ಒಂದು ಸಾವು ತುಂಬ ಆಘಾತಕಾರಿ ಮತ್ತು ದುರದೃಷ್ಟವಶ ಇದ್ದಂಗೆ. 8 ವರ್ಷ ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಚಾಮುಂಡೇಶ್ವರಿ ತಾಯಿಯ ಸೇವೆಯನ್ನು ಒಬ್ಬ ಸೇವಕನಾಗಿ ಮಾಡಿ ಮೈಸೂರಿಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಆದರೆ ಆತನ ಸಾವಿಗೆ ನಾವು ತುಂಬ ನೊಂದಿದ್ದೀವಿ. ಮೈಸೂರಿನ ಜನರೆಲ್ಲರೂ, ವಿಶ್ವದ ಜನರೆಲ್ಲರೂ ನೊಂದಿದ್ದಾರೆ, ಅರ್ಜುನನ ಅಭಿಮಾನಿಗಳೆಲ್ಲ. ಹಾಗಾಗಿ ನಾವು ಈ ದಿನ ಅರ್ಜುನನಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದೀವಿ ಸರ್. ಹೌದು ಸರ್, ಈ ರಸ್ತೆಗೆ ವಿವೇಕಾನಂದ ಸರ್ಕಲ್ ರಸ್ತೆ ಅಂತ ಮಾತ್ರ ಇದೆ. ಈ ರಸ್ತೆಗೆ ಒಂದು ಇದೇ ಅಂತ ಒಂದು ನೇಮ್ ಇಲ್ಲ. ಹಾಗಾಗಿ ಮುಂದಕ್ಕೆ ವೀರ ಅರ್ಜುನ ರಸ್ತೆ ಹಾಗೂ ಈ ಸರ್ಕಲ್ಗೆ ಒಂದು ವೀರ ಅರ್ಜುನ ಸರ್ಕಲ್ ಅಂತ ಇಡಬೇಕು, ನಾಮಕರಣ ಮಾಡಬೇಕು ಅಂತ ನಾವು ಸರ್ಕಾರಕ್ಕೊಂದು ಮನವಿ ಮಾಡ್ಕೋತಿದ್ದೀವಿ ಸರ್. ನನ್ನ ಹೆಸರು ವಸಂತರಾವ್ ಚೌಹಾಣ್ ಅಂತ. ನಾನು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ವತಿಯಿಂದ ವೀರ ಅರ್ಜುನನ ಒಂದು ಶ್ರದ್ಧಾಂಜಲಿಯನ್ನು ಏರ್ಪಾಡು ಮಾಡಿದ್ವಿ. ಏನಕ್ಕಂತಂದರೆ, ಅರ್ಜುನ ಎಂಬ ಆನೆ ಸತತ 8 ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರನ ಹೊತ್ತು ವಿಶ್ವವಿಖ್ಯಾತಿ ಪಡೆದು ಜನರ ಮನ್ನಣೆಗೆ ಪಾತ್ರವಾಗಿತ್ತು. ಅದೇ ರೀತಿ ಸತತವಾಗಿ 8 ಬಾರಿ ಅದನ್ನು ತಾಯಿ ಚಾಮುಂಡೇಶ್ವರಿಯನ್ನು ಹೊರೋದು ಅಂದರೆ ಸಾಮಾನ್ಯ ಅಲ್ಲ. ಅದಕ್ಕೂ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಒಂದು ಎತ್ತಿದೆ. ಅದು ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ, ಕಾಡಾನೆ ಹಿಡಿಯುವಂಥ ಸಂದರ್ಭದಲ್ಲಿ ದುರದೃಷ್ಟಕರವೆಂಬಂತೆ ಅರವಳಿಕೆ ಮುದ್ದನ್ನು ಅದಕ್ಕೂ ಕೊಡೋಕೆ ಹೋಗಿ ಇದಕ್ಕೆ ಬಿದ್ದು ಅದು ಸತ್ತಿದ್ದು ತುಂಬ ನಮಗೆ ನೋವು ತರುವಂಥ ವಿಚಾರ. ಆದ್ದರಿಂದ ನಾವು ಏನು ಇವತ್ತಿನ ಶ್ರದ್ಧಾಂಜಲಿ ಅಂತ ಅರ್ಪಿಸ್ತಾ ಇದ್ದೀವಿ. ಇವತ್ತು ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಒಂದು ದುಃಖ ಕರ ತರುವಂಥ ವಿಚಾರ. ಆದರೂ ಸಹ ಇವತ್ತು ಆನೆ ಸತ್ತಿರ್ಬೋದು, ಇವತ್ತು ಅದು ಅಜರಾಮರ
ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಅದಕ್ಕೆ ಒಂದು ನಮ್ಮ ಒಂದು ನಮನಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.